ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲಿ. ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿದೆ. ವೀಡಿಯೋಸ್ ಅಂತೂ ರೆಗ್ಯುಲರಾಗಿ ಹಾಕೋಕ್ಕಾಗಿರಲಿಲ್ಲ. ಲಾಸ್ಟ್ ಒಂದು 15 ಡೇಸ್, ಲಾಸ್ಟ್ 1 ಮಂತಿಂದ ಮುಂಚೆ ಮಿಸ್ ಆಯಿತು, ಇರ್ರೆಗ್ಯುಲರ್ ಆಯಿತು. ನಮ್ಮನ್ನು ಊರಿಗೆ ಹೋಗೋದ್ರಿಂದ ಇಲ್ಲಿ ವೀಡಿಯೋ ಎಡಿಟ್ ಮಾಡಿರಲಿಲ್ಲ ಮತ್ತು ವೀಡಿಯೋಸ್ ಯಾವುದು ಮಾಡಿದ್ದಿರಲಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೀಗೆ ನಿಮ್ಮ ಸಪೋರ್ಟು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ತುಂಬ ದಿನ ಆದಮೇಲೆ ಒಂದು ಅರ್ಲಿ ಮಾರ್ನಿಂಗ್ ರೈಡ್ ಹೊರಟಿದ್ದೀವಿ. ಇಲ್ಲಿಗೆ ಹೋಗ್ತಾ ಇರೋದು ಡೆಸ್ಟಿನೇಷನ್ ನೆಕ್ಸ್ಟ್ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು, ಈಗ ಆಲ್ರೆಡಿ 6:30 ಆಗಿದೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು 4 o'clock ಬಿಡಬೇಕು ಅಂತ. ನಮ್ದು ಒಂಚೂರು ಸ್ವಲ್ಪ ಸಮಸ್ಯೆ ಆಯಿತು, ಹಾಗಾಗಿ ಲೇಟಾಗಿ ಹೊರಟ್ವಿ. ಈಗ ಆಲ್ಮೋಸ್ಟು ಕಗ್ಲಿಪುರ ದಾಟ್ಕೊ ಧಾರವಾಡ ಹತ್ರ ಬಂದಿದ್ದೀವಿ ಅನ್ಸುತ್ತೆ. ಇದೇ ದಯಾನಂದ ಸಾಗರ್ ಕಾಲೇಜ್ ಇದೆಯಲ್ಲ, ಮೆಡಿಕಲ್ ಕಾಲೇಜ್ ಆಗ್ತಿದೆಯಲ್ಲ, ಅಲ್ಲಿ ಅದೊಂದು ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದು ಟೀಗಂತ ನಿಲ್ಲಿಸಿದ್ವಿ. ಟೀ ಕುಡ್ಕೊಂಡು ಹೊರಟಿದ್ದೀವಿ. ಖಾನಾಪುರ ರೀಚ್ ಆಗಿದ್ದೀವಿ. ಅಂದರೆ ನಾವು ಬಂದುಬಿಟ್ಟು ಹೋಗ್ತಿರೋದು ಬೆಟ್ಟದ ನೆತ್ತಿ ಸಿದ್ದೇಶ್ವರ ಟೆಂಪಲ್, ಏನೋ ಸಿದ್ದೇಶ್ವರ ಗುಡ್ಡ ಏನೋ ಇದೆ, ಅಲ್ಲಿಗೆ. ಕನಕಪುರದಿಂದ ಸಂಗಮ ರೋಡ್ ಇದೆಯಲ್ಲ, ಅಲ್ಲೇ ಹೋಗಬೇಕಾಗಿರೋದು. ಲಾಸ್ಟ್ ಟೈಮ್ ನಾವು ಸಂಗಮ ಹೋಗಿದ್ವಲ್ಲ, ಅದು ಇದೇ ರೋಡಲ್ಲೇ ಈ ರೋಡಲ್ಲಿ ಹೋಗಿರಲಿಲ್ಲ, ಬರ್ತಾ ಈ ರೋಡಲ್ಲಿ ಬಂದಿದ್ವಿ. ಹೋಗ್ತಾ ಬಂದ್ಬಿಟ್ಟು ನಾವು ಅಂದರೆ ಮುಂಚೆ ರೆಸಾರ್ಟಿಗೆ ಹೋಗಿದ್ವಲ್ಲ, ಆ ರೆಸಾರ್ಟ್ ರೋಡಿಂದನೇ ಇದಕ್ಕೆ ಹೋಗಿದ್ವಿ. ಸಂಗಮ ಕೋಡಿಹಳ್ಳಿ ರೋಡ್ ಇದು. ಮೇ ಬಿ ಇಲ್ಲಿಂದ ಸಂಗಮ ಒಂದು 15 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. ನಾವೀಗ ಹಿಲ್ಸಿಗೆ ಹೋಗ್ತಾ ಇದ್ದೀವಿ. ಅದು ಸೇಮೇ ಆಲ್ಮೋಸ್ಟ್ 16 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಈ ರೋಡ್ ಸ್ವಲ್ಪ ಪ್ಯಾಕ್ ಆಗಿರುತ್ತೆ, ಯಾವಾಗಲೂ ನೋಡ್ಕೊಂಡು ಹೋಗಬೇಕು. ಮತ್ತು ಸ್ವಲ್ಪ ಹಂಪ್ಸ್ಗಳು ಜಾಸ್ತಿ ಇದೆ. ಹಳ್ಳಿ ರೋಡಲ್ಲಿ ಇರೋದೇ ಇದೆಲ್ಲ ಕಾಮನ್ನು. ನಮ್ಮ ಸೇಫ್ಟಿಲಿ ನಾವು ಇರಬೇಕು ಅಷ್ಟೇ. ಇವತ್ತು ಬಂದ್ಬಿಟ್ಟು ನಾವು 4 ಪ್ಲೇಸಸ್ ಕವರ್ ಮಾಡಲಿಕ್ಕೆ ಪ್ಲ್ಯಾನ್ ಅಂದರೆ ಏನು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿರೋದಲ್ಲ. ಆ್ಯಕ್ಚುಲಿ ನಿನ್ನೆ ನೈಟು 8:30 9 ಗಂಟೆ ಅಷ್ಟೊತ್ತಿಗೆ ನಮ್ಮ ರಾಹುಲ್ ಕಾಲ್ ಮಾಡಿಬಿಟ್ಟು ನಾಳೆ ಫ್ರೀನ, ನಾಳೆ ಎಲ್ಲಾದರೂ ಹೋಗೋಣ ಅಂತ ಕೇಳಿದೆ. ಸರಿ, ಎಲ್ಲ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ರಾಮನಗರಲ್ಲಿ 2 ಹಿಲ್ಸು, ಕನಕಪುರಲ್ಲಿ 2 ಹಿಲ್ಸು. ಅಂದರೆ ಕನಕಪುರ ರಾಮನಗರ ರೋಡಲ್ಲೇ 2 ಹಿಲ್ಸ್ ಕವರ್ ಮಾಡಿ, ಇಲ್ಲಿ ಇದೊಂದು ಹಿಲ್ಲು, ಆಮೇಲೆ ರಾಮದೇವರ ಬೆಟ್ಟ, ಈ 4 ಪ್ಲೇಸ್ ಇವತ್ತು ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ತಿಂಗಳಗಟ್ಟಲೆ ಪ್ಲ್ಯಾನ್ ಮಾಡಿದ ರೈಡ್ಗಳೇ ಇದು ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದೇ ಇಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಹೊರಟು ಬಿಡ್ತೀವಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಮಾನ್ಸೂನ್ ರೈಡ್ ಹೋಗಬೇಕು ಅಂದ್ಕೊಂಡಿದ್ವಿ. ಲಾಸ್ಟ್ ಇಯರ್ ಮಾನ್ಸೂನ್ ರೈಡ್ ಹೋಗೋಣ ಅಂದರೆ ಮಾನ್ಸೂನ್ನೇ ಸರಿಯಾಗಿ ಆಗಿಲ್ಲ. ಇನ್ನು ರೈಡ್ ಹೋಗಿಲ್ಲಿ ಏನು ಮಾಡೋದು ಅಂತ ಲಾಸ್ಟ್ ಇಯರ್ ಹೋಗೋಕ್ಕೆ ಹೋಗಲಿಲ್ಲ. ಆಮೇಲೆ ವಿಂಟರ್ ಆದಮೇಲೆ ಹೋಗೋಣ ಅಂದ್ಕೊಂಡ್ವಿ. ವಿಂಟರ್ ಆದಮೇಲೂ ಹೋಗೋಕ್ಕಾಗಲಿಲ್ಲ. ಏನೋ, ಏನಾಗ್ತಿದೆ ಅಂತಲೂ ಗೊತ್ತಿಲ್ಲ.
ಆಲ್ಮೋಸ್ಟು ಬೆಟ್ಟದ ರೋಡಿಗೆ ಬಂದಿದ್ದೀವಿ. ಶೆಟ್ಟಿ ಗೂಗಲ್ ಮ್ಯಾಪ್ ಹಾಕೊಂಡಿದ್ದಾನೆ, ಅವನ ಹಿಂದ್ಗಡೆ ಹೋಗ್ತಾ ಇದ್ದೀನಿ. ಸನ್ಲೈಟು ಕಣ್ಣಿಗೆ ಹೊಡಿತಾ ಇದೆ ಒಳ್ಳೆ. ಈವನ್ ಸಂಕ್ರಮಣ ರೋಡ್ ಕೂಡ ಚೆನ್ನಾಗೇ ಇದೆ. ತಾತ ಒಂದ್ ಕಡೆ ಹೋಗ್ತಾತ. ಈ ಸೈಡಾ? ಹಾ, ಸರಿ. ಇವಾಗ ಬಂದಿದ್ದೀವಿ ಬೆಟ್ಟದ ರೋಡಿಗೆ. ಲೈಟಾಗಿ ಆಫ್ ರೋಡಿಂಗ್ ಇದೆ. ಆಲ್ರೆಡಿ ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದ್ವಿ, ಲೈಟಾಗಿ ಆಫ್ ರೋಡಿಂಗ್ ಇದೆ ಅಂತ ಗೊತ್ತಾಗಿತ್ತು. ಸೊ ಇದೆ ಹೆವಿ ಏನು ಅನ್ಸುತ್ತಾ ಇಲ್ಲ, ಗೊತ್ತಿಲ್ಲ ಮುಂದೆ ಹೇಗಿದೆ ಅಂತ. ಇವಾಗಲೇ ಡಿಸೈಡ್ ಮಾಡೋದು ಒಳ್ಳೇದಲ್ಲ ಅಷ್ಟೇ. ಡೀಸೆಂಟ್ ರೋಡು, ಬಟ್ ನಮ್ಮ ಶೆಟ್ಟಿದೊಂಚೂರು ಬ್ಯಾಕ್ ಟೈರು ಹೋಗ್ಬಿಟ್ಟಿದೆ. ಈವನ್ ನಂದು ಫ್ರಂಟ್ ಟೈರ್ ಆಲ್ಮೋಸ್ಟ್ ಹೋಗ್ತಾ ಬಂದಿದೆ. ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ. ಇಲ್ಲೇ ಬ್ಯಾಕ್ ಸೈಡಲ್ಲಿ ಅರ್ಕಾವತಿ ಬ್ಯಾಕ್ ವಾಟರ್ ಬರುತ್ತೆ, ಏನೋ ಡ್ಯಾಮ್ ಬರುತ್ತೆ ಅರ್ಕಾವತಿ ನದಿಗೆ. ಡ್ಯಾಮ್ ನೇಮ್ ನೆನಪಿಲ್ಲ, ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ. ಒಂಥರ ಒಳ್ಳೆ ಗಾಳಿ ತಣ್ಣಗೆ ಬರ್ತಾ ಇದೆ. ಪಾಪ ಎಷ್ಟು ಇದೆಯಾ? ಹೋಗ್ತಾ ಎಕ್ಸ್ಟ್ರೀಮ್ ಆಗುತ್ತೆ, ಕಟ್ತಾ ಇದೆ. ಮೇ ಬಿ ಇತ್ತೀಚೆಗೆ ಇವರೇ ರೋಡ್ ಮಾಡಿಸ್ತಾ ಇದೆ. ಈಗ ನೋಡಿದ್ರೆ ಯಾಕೋ ಏನೋ ಹೆವಿ ಆಫ್ ರೋಡ್ ಇದ್ದಾಗಿಲ್ಲ. ಸಿಕ್ಕಾಪಟ್ಟೆ ರಶ್ ಇದ್ದಿದೆ ಮಾತ್ರ.
ಇನ್ನೇನು ಬ್ರೋ ಹೋದಷ್ಟಿದೆ ಅಲ್ಲ. ಚೂಳಿ ಎಂತ ಸೌಂಡ್ ಆಗ್ತಿದೆಯಲ್ಲ? ಹಾಂ, ಕಲ್ಲಲ್ಲ ಕಣ, ಏನೋ ಅವಾಗ್ಲಿಂದ ಸೌಂಡ್ ಆಗ್ತಾ ಇದೆ. ಏನೋ ಸೌಂಡ್ ಆಗ್ತಿದೆ ಕಣ, ಏನೋ ಸೌಂಡ್ ಆಗೋಕ್ಕೆ ಶುರು ಆಗಿದೆ. ಹಾಂ, ಏನೋ ಹೊಡಿತು ಅಥವಾ ಏನೋ ನೆಲಕ್ಕೆ ಇದಕ್ಕೆ ತಾಕೊಂಡು ಬರ್ತಾ ಇರೋ ಥರ ಸೌಂಡ್ ಬರ್ತಾ ಇದ್ದಾವ. ಹಾಂ, ಕಿರ್ರ ಅಂತ ನಾವು ಎಂತ ಅಂತ ಅವಾಗ್ಲಿಂದ ಏನೋ ಒತ್ತು ನೆಲಕ್ಕೆ ತಾಕೊಂಡು ಬರ್ತಾ ಇದ್ದಂಗೆ ಫೀಲ್ ಆಗ್ತಾ ಇದೆ. ಇಲ್ಲೊಂದೆರಡು 200-300 ಮೀಟ್ರ್ ಅಂತ. ಹ್ಞೂ, ಪ್ಯಾಡ್ ಆಲ್ಮೋಸ್ಟ್ ಸರಿ ಇದೆ. ಕಲ್ಲಿಡು ಗಟ್ಟಿದೆಯಾ? ಅಲ್ಲಿ ಗಟ್ಟಿದೆಯಾ ಕೇಳಿದೆ. ನೆಲ ಇದು ಬಂದ್ಬಿಟ್ಟು ಅರ್ಕಾವತಿ ನದಿ ಬ್ಯಾಕ್ ವಾಟರ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಟೆಂಪಲ್ ಇದೆ, ಸಿದ್ದೇಶ್ವರ ಬೆಟ್ಟ ಅಂತ. ನೆಕ್ಸ್ಟು ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ, SRS ಹಿಲ್ಸ್ ಇದೆಯಲ್ಲ ಅಲ್ಲಿ. ಅಲ್ಲೆಲ್ಲ ನಮ್ಮ ಹುಡುಗರು ರೆಸ್ಟ್ ಮಾಡ್ತಾವ್ರೆ ಬಂದವರು. ಯಾರೂ ಇಲ್ಲ, ಜನ. ಚೆನ್ನಾಗಿದೆ ಪ್ಲೇಸು, ತುಂಬ ಒಳ್ಳೆ ಪೀಚ್ ಆಗಿದೆ. ಬಟ್ ಬಿಸಿಲು ಹೊಡಿತೆ ಶುರು ಆಯ್ತು ಇವಾಗಲೇ. ಈ ಟೈಮಲ್ಲಿ ಬಂದರೆ ಬಿಸಿಲು ಇದ್ದೇ ಇರುತ್ತೆ, ರೆಗ್ಯುಲರ್ ಆಗಿಬಿಡಿ, ಏನು ಹೇಳೋಕ್ಕಾಗಲ್ಲ. ಸೂರ್ಯ ನಿಂಗೆ ಒಳ್ಳೇದು ಮಾಡುತ್ತೆ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು.